ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮದುವೆ ಇದೆ ಅಂತ ಹೇಳ್ಬಿಟ್ಟು ಮದುವೆಗೆ ಹೋದ್ರು. ಹಾಗೆ ನಮ್ಮ ಹಸ್ಬೆಂಡ್ ಹೋಗಿ ನಮ್ಮ ಪಾಪನ ವ್ಯಾನ್ ಹತ್ತಿಸ್ಬಿಟ್ಟು ಬಂದರು ಸ್ಕೂಲ್ಗೆ. ಬಂದ ತಕ್ಷಣನೇ ಮತ್ತೆ ನೋಡಿ ಇಲ್ಲಿ ಹಾಲು ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ಮಸ್ಕಾಯಿ ಮಾಡಿಟ್ಟಿದ್ದಾರೆ, ರೈಸ್ ಮಾಡಿಟ್ಟಿದ್ದಾರೆ, ಪಾಪುಗೆ ಚಿತ್ರಾನ್ನ ಮಾಡಿದ್ದಾರೆ ಬಾಕ್ಸಿಗೆ ಅಂತ ಹೇಳಿ. ಅವಳು ಇಲ್ಲಿ ತಿಂದ್ಬಿಟ್ಟು ಬಾಕ್ಸಿಗೆ ಚಿತ್ರಾನ್ನ ತಗೊಂಡು ಹೋಗ್ತಾಳೆ ನೋಡಿ. ಹಾಗೇನೇ ಮುದ್ದೆಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ನಮ್ಮಮ್ಮ. ನಾವೇ ಮಾಡ್ಕೋಬೇಕು. ನಮ್ಮ ಹಸ್ಬೆಂಡು ಟ್ರಿಪ್ ಹೋಗಿದ್ರು, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಸುಬ್ರಹ್ಮಣ್ಯ ಹಾಗೆಲ್ಲ ಹೋಗಿದ್ರು. ಒಂದು 3 days ಏನೋ ಹೋಗಿದ್ರು. ಪಾಪಗೆಲ್ಲ ಇದನ್ನ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇದು ಪೆನ್ಸಿಲ್ ಎಲ್ಲ ತೊಗೊಬಂದಿದ್ದಾರೆ ನೋಡಿ. ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಇದು ವಾಚ್ ತೊಗೊಬಂದಿದ್ದಾರೆ ನೋಡಿ ನನ್ನ ಮಗಳಿಗೆ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು 150 rupees ಏನೋ ಆಯಿತು ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಮತ್ತೆ ಇದು ಡಕ್ ತೊಗೊಬಂದಿದ್ದಾರೆ. ಇದು ವಾಟರ್ ಹಾಕ್ಬಿಟ್ಟು ಹಿಂಗೆ ಊದಿದ್ರೆ ಸಾಕು, ಅದು ಸೌಂಡ್ ಬರುತ್ತೆ ವಿಷುವಲ್ ಟೈಪಲ್ಲಿ. ಇದು ತುಂಬ ಚೆನ್ನಾಗಿದೆ ಅಂದರೆ ಇದನ್ನು. ಹಾಗೆ ಬ್ಯಾಂಗಲ್ಸ್ ತೊಗೊಬಂದಿದ್ರು, ಸ್ವಲ್ಪ ದೊಡ್ಡ ಸೈಜ್ ಆಗ್ತಾ ಇದೆ ನೋಡಿ. 4 ಬ್ಯಾಂಗಲ್ಸ್ ಏನೋ ಬಂದಿದೆ ಇದಕ್ಕೆ, ಒಂದರಲ್ಲಿ ಸೆಟ್ ಫುಲ್ಲು. ಹಾಗೆ ಇನ್ನೊಂದು ಬ್ಯಾಂಗಲ್ಸ್ ತೊಗೊಬಂದಿದ್ದಾರೆ ನೋಡಿ. ಇದರಲ್ಲಿ 2 ಬಂದಿದೆ. ಇವು ತುಂಬ ಚೆನ್ನಾಗಿದೆ ಅಂತಂದರೆ. ಹಾಗೆ ಪಾಪುಗೆ ದೃಷ್ಟಿಮಣಿ ಅಂತ ಹೇಳ್ಬಿಟ್ಟು 2 ತೊಗೊಬಂದಿದ್ದಾರೆ. ಇದು 100 rupees ಏನೋ ಆಗುತ್ತೆ ಅಂತ ಹೇಳಿದ್ರು. ನಂಗೆ ಗೊತ್ತಿಲ್ಲ ಇದು ಎಷ್ಟು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ಅದು ಅನ್ನ ಮತ್ತು ನೀರು ಹಾಕಿದ್ವಲ್ಲ, ಅದು ಕುದೀತಾ ಇದೆ. ಕುದ್ದ ಆದಮೇಲೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಕ್ಕೆ ಇಟ್ಕೋಬೇಕು. ಅದು ಕೈಗೆ ಅಂಟ್ಕೋಬಾರ್ದು. ಕೈಗೆ ಅಂಟ್ಕೊಂಡಿದೆ ಅಂತ ಅಂದರೆ ಬೆಂದಿಲ್ಲ ಅಂತ ಅರ್ಥ. ಕೈಗೆ ಅಂಟ್ಕೋಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ಹೀಗೇನೆ ಎಲ್ಲನೂ ಮುದ್ದೆ ತೊಳಸ್ತಾ ಇದ್ದೀನಿ ನೋಡಿ. 3 ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು, ನಮ್ಮ ಅಪ್ಪಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅಷ್ಟೇನೆ. ಹಾಗೆಯೇ ಹಾಟ್ ಬಾಕ್ಸ್ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನನಗೆ ಕುಡಿಯೋದಕ್ಕೆ ಅಂತ ಹೇಳಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು 5 monthsವರೆಗೂ ಬಿಸಿನೀರೇ ಕುಡಿತಾ ಇರೋದು. ಹಾಗೆಯೇ ನಮ್ಮ ಹಸ್ಬೆಂಡ್ ಬಂದರು. ನಮ್ಮ ಹಸ್ಬೆಂಡ್ಗೆ ಮುದ್ದೆ ಮತ್ತು ಸಾಂಬಾರನ್ನ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದರ ರೆಸಿಪಿ ಬೇಕು ಅಂದರೆ ಕೇಳಿ, ನಾನು ಹೇಳ್ತೀನಿ. ಹಾಗೆ ಮನೆ ಈ ಥರ ಆಗಿದೆ ನೋಡಿ. ಇದು ನೆಟ್ನ ನಾನು 1 year ಬ್ಯಾಕ್ ಮೀಶೋದಲ್ಲಿ ತೊಗೊಂಡಿದ್ದು. ಇವಾಗೆಲ್ಲ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ